ಬ್ರೇಕ್ ನಂತರ ಮತ್ತೊಮ್ಮೆ ನಾನು ನನ್ನ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ಎಕ್ಸ್ಕ್ಯೂಸ್ ಮೀ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಸಿನಿಮಾ ರಿಲೀಸ್ ಆದಮೇಲೆ ಅಜಯ್ ನೆಕ್ಸ್ಟ್ ಹೇಗಿತ್ತು ಆಫ್ಟರ್ ಎಕ್ಸ್ಕ್ಯೂಸ್ ಮೀ? ಒಂದೇನಾಗುತ್ತೆ ಮ್ಯಾಟ್ರ್, ಆ ಟೈಮಲ್ಲಿ ವೆರಿ ಬಿಗ್ ಸಕ್ಸಸ್ ಲೀಡ್ಸ್ ಟು ಕನ್ಫ್ಯೂಷನ್ ಸಮ್ಟೈಮ್ಸ್. ಸ್ಟ್ರಾಟಜಿನ ಯಾವತ್ತೂ ಸ್ಟಡಿ ಮಾಡಿರಲಿಲ್ಲ. ಅಂದರೆ ಒಂದು ಆ ಸಕ್ಸಸ್ ಆದಮೇಲೆ ಯಾವ ರೀತಿ ಕ್ಯಾರೆಕ್ಟರ್ ಮಾಡೋಕ್ಕೆ, ಯಾವ ರೀತಿ ಸಿನಿಮಾ ಮಾಡೋಕ್ಕೂ, ಆಡಿಯನ್ಸ್ ಬೈಕೆ ಏನಿದೆ ನನ್ನಿಂದ, ಅದನ್ನು ನಾನು ಯಾವತ್ತೂ ಸ್ಟಡಿ ಮಾಡಲಿಲ್ಲ. ನನಗೆ ಕರಾಟೆ ಬರ್ತಾಯಿತ್ತು, ನಾನು ಒಂದು ಆ್ಯಕ್ಷನ್ ಸಿನಿಮಾ ಮಾಡಬೇಕು. ಯಾರೋ ಒಬ್ಬರು ಸೂರ್ಯ ಗ್ರೇಟ್ ಅನ್ನೋ ಸಿನಿಮಾ ತೊಗೊಂಡು ಬಂದರು. ಆ ಡೈರೆಕ್ಟ್ರು ಹೊಸಬ ಇದ್ದ, ಅವನು ಯಾರ ಹತ್ರ ವರ್ಕ್ ಮಾಡಿದ್ದಾನೆ, ಏನು ಮಾಡಿದ್ದಾನೆ, ಅದು ಯಾವುದು ಏನು ಸ್ಟಡಿ ಮಾಡಿದೆ. ಪ್ರೊಡ್ಯೂಸರ್ ಬಗ್ಗೆ ಅಂದರೆ ಅವ್ರಿಗೆ ಸಿನಿಮಾ ಬಗ್ಗೆ ಎಷ್ಟು ನಾಲೆಜ್ ಇದೆ, ಅವ್ರು ಯಾವ ರೀತಿ ಸಿನಿಮಾ ಮಾಡ್ಬೇಕಂತಿದ್ದಾರೆ, ಏನು ಉದ್ದೇಶನ ಮಾಡ್ಬೇಕಂತ ಇದ್ದಾರೆ, ಇದು ಯಾವುದು ನನಗೆ ಏನು ಈ ಲೆಕ್ಕಾಚಾರ ಹಾಕಿದೆ. ಕತೆ ಕೇಳಿದೆ, ಕತೆ ಚೆನ್ನಾಗಿತ್ತು, ಡೈಲಾಗ್ಸ್ ಚೆನ್ನಾಗಿತ್ತು, ಮಾಡೋಣ ಮಾಡಿದ್ವಿ. ಬಟ್ ಒಂದು ಸೆಕೆಂಡ್ ನಾನು ಡೈರೆಕ್ಟ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಾಯಿಲ್ಲ. ಬಿಕಾಸ್ ಯಾರು ಫ್ಲಾಪ್ ಸಿನಿಮಾ ಮಾಡೋಕ್ಕಂತ ಬರೋಲ್ಲ. ಹೌದು, ಇಟ್ಸ್ ಎ ಫ್ರ್ಯಾಂಕ್ ಥಿಂಗ್ ದಟ್ ಎಲ್ಲರೂ ನೋಡಿದ್ರೆ ಕತೆ ಚೆನ್ನಾಗಿಲ್ಲ, ಸಿನಿಮಾ ಚೆನ್ನಾಗಿಲ್ಲ ಅಂತ ಅಲ್ಲಿ ಹೇಳಿದ್ರು ಸ್ಕ್ರೀನ್ ಮೇಲೆ. 2003 ಇಂದ 2008 ತನಕ ನೀವು ಮಾಡಿರೋದು ಬಿಟ್ವೀನಲ್ಲಿ 7. ಅದರಲ್ಲಿ ಎಕ್ಸ್ಕ್ಯೂಸ್ ಮೀ ಹಿಟ್ ಆಯಿತು. ಅದು ಮಧ್ಯದಲ್ಲಿ 7 ಚಿತ್ರಗಳು ಫ್ಲಾಪ್ ಆದವು. ಈ ಬುದ್ಧಿ ಬರೋ ಟೈಮಲ್ಲಿ ಏನಾಗುತ್ತೆ, ಸರ್ವೈವಲ್ ಪ್ರಶ್ನೆನೂ ಬಂದ್ಬಿಡುತ್ತೆ. ಬದುಕೋದು ಹೇಗೆ ಅಂತ. ಬದುಕೋದು ಹೇಗೆ, ಸಿನಿಮಾನ ಫ್ಲಾಪ್ ಆಗ್ತಾಯಿದೆ, ನೆಕ್ಸ್ಟ್ ಸಿನಿಮಾ ನನಗೆ ಗೊತ್ತಿರುತ್ತೆ ಚೆನ್ನಾಗಿಲ್ಲ ಅಂತ. ಕರೆಕ್ಟ್. ಬಟ್ ನಾನು ಬದುಕಬೇಕು, ಸರ್ವೈವಲ್ ಜೀವನ ಬಂದ್ಬಿಡುತ್ತೆ. ಒಂದು ಸಿನಿಮಾ ನಡೀತಿರ್ಬೇಕಾದ್ರೆ ಇನ್ನೊಂದು ಸಿನಿಮಾ ಏನಾದರೂ ಮೋಸ್ಟ್ಲಿ ನೋಡೋಣ ಅಂತ. ದ್ಯಾಟ್ಸ್ ಎ ವೆರಿ ಪಿಂಚಿಂಗ್ ಪಾಯಿಂಟ್ ಆಫ್ ಲೈಫ್. ಯಾವುದೇ ಒಂದು ಆರ್ಟಿಸ್ಟಿಗೆ ಒಂದು ಸಿನಿಮಾ ಹೋಗುತ್ತೆ ಅಂತ ಗೊತ್ತಿದ್ರು ಐ ವಿಲ್ ಬಿ ಆ್ಯಕ್ಟಿಂಗ್ ಇನ್ ದ್ಯಾಟ್. ಗಣೇಶ ಅಂತ ಒಂದು ಸಿನಿಮಾ ಮಾಡಿದೆ, ಹೆತ್ತರೆ ಅಣ್ಣನ ಇರಬೇಕು ಅಂತ ಒಂದು ಸಿನಿಮಾ ಮಾಡಿದೆ, ಹನಿಮೂನ್ ಎಕ್ಸ್ಪ್ರೆಸ್ ಸಿನಿಮಾ ಮಾಡಿದೆ, ಆಲ್ ಕ್ಯಾರೆಕ್ಟರ್ ರೋಲ್ಸ್, ನೋ ಮೋರ್ ಅ ಹೀರೋ. ಬಟ್ ನಿಮ್ಮ ಮನಸ್ಥಿತಿ ಹೇಗಿತ್ತು? ಒಬ್ಬ ದೊಡ್ಡ ಸಕ್ಸಸ್ ಮೂವಿಲಿ ಹೀರೋ ಆಗಿ ಫುಲ್ ಡೌನಿಗೆ ಬಂದು ಮತ್ತೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಬದುಕಬೇಕು ಅಂದಾಗ, ನಿಮ್ಮ ಅದೇ ಸೆಟ್ಟಿಗೆ ನೀವು ಹೋದಾಗ ಅಜಯರವನ್ನ ಗುರ್ತಿಡಿತಾ ಇದ್ದಿದ್ದು ಅದಕ್ಕಿಂತ ಮುಂಚೆ ಬೇರೆ, ಅದಾದಮೇಲೆ ಎಕ್ಸ್ಕ್ಯೂಸ್ ಮೀ ಹೀರೋ ಅಂತ. ಬಟ್ ಆ ಹೀರೋಗೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡ್ತಾನೆ ಅಂದರೆ ನಿಮಗೆ ಹೇಗಿತ್ತಲ್ಲಿ? ಅದು ಗೊತ್ತಿಲ್ಲದೇ ಆಗೋಯ್ತದು. ಸರ್ವೈವಲ್ ಅಂತ ಅಂತಾನೆ ಗೊತ್ತಿಲ್ಲದೇ ಅಷ್ಟೇ, ಅರೆ ಐ ಆಮ್ ಡೂಯಿಂಗ್ ಕ್ಯಾರೆಕ್ಟರ್ ಅನ್ನೋದು. ಬಟ್ ಕೆಲಸ ಮಾಡ್ತಾಯಿದ್ದೀನಿ, ಭಿಕ್ಷೆ ಅಂತೂ ಬಿಡ್ತಾ ಇಲ್ವಲ್ಲ, ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿದೆ. ಯು ವೋಂಟ್ ಬಿಲೀವ್, ಯಾವುದೊಂದು ಸಿನಿಮಾ ಸೀತಾರಾಮ್ ಅವರು ಡೈರೆಕ್ಟ್ ಮಾಡ್ತಾಯಿದ್ರು, ರಮ್ಯಾನ ಹೀರೋಯಿನ್. ಅದಕ್ಕೆ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರು ಹೋಗಿದ್ದೀನಿ ನಾನು. ಸಿನಿಮಾ ಸ್ಟಾರ್ಟ್ ಆಗೋಗಿದೆ, ಮತ್ತೆ ನನ್ನ ಆಲ್ಬಮ್ಸ್ ಹಿಡ್ಕೊಂಬಿಟ್ಟು. ಯಾವಾಗ? ಬಿಫೋರ್ ತಾಜ್ ಮಹಲ್. ಓಕೆ, 6-7 months ಬಿಫೋರ್ ತಾಜ್ ಮಹಲ್. ಆಲ್ಬಮ್ ಹಿಡ್ಕೊಂಡು ನಿಮ್ಮ ಫೋಟೋ ಮತ್ತೆ ಆಲ್ಬಮ್ ಹಿಡ್ಕೊಂಬಿಟ್ಟು ಐ ವೆಂಟ್ ಟು ಮೈಸೂರು. ಓಕೆ, ಟು ಆಸ್ಕ್ ಫಾರ್ ಎ ರೋಲ್. ತಾಜ್ ಮಹಲ್ ಹೇಗೆ ಬಂತು ಮತ್ತು ಆ ಸಮಯದಲ್ಲಿ? ಈಗೇನು ಡೆಸ್ಟಿನಿ, ಅದೇನು ಅದರಲ್ಲಿ ಏನು ಎಫರ್ಟ್ ಹಾಕಿರೋದಲ್ಲ. ಎಕ್ಸ್ಕ್ಯೂಸ್ ಮೀ ಬಂದಾಗ್ಲೂ ನಾನು ಹೋಗಿ ಪ್ರೈಮರಿ ಅಪ್ರೋಚ್ ಮಾಡಿದ್ದೆಲ್ಲ, ಇಟ್ ಕೇಮ್ ಟು ಮಿ. ವಿಸಿಟಿಂಗ್ ಕಾರ್ಡ್ ಇಟ್ ವಾಸ್ ರಿಟರ್ನ್, ನನ್ನ ಹಣೆ ಬರದಲ್ಲಿ ಬರ್ತಿತ್ತು, ಅದು ಬಂತದು. ಸೇಮ್ ವೇ ತಾಜ್ ಮಹಲ್ ಆಲ್ಸೋ. ಓಕೆ, ನಮ್ಮ ತಾಯಿ ಊರಲ್ಲಿದ್ವಿ ನಾವು. ಆಗ ಅದಕ್ಕಿಂತ ಒಂದು ವಾರ ಹಿಂದೆ ಏನಾಗಿದೆ, ಯಾವುದೋ ಒಂದು ಪತ್ರಿಕೆಯಲ್ಲಿ ಈ ಥರ ಸಿನಿಮಾ ಮಾಡ್ತಾಯಿದ್ದಾರೆ ಸುನೀಲ್ ರಾವ್ ಅವರು ಅಂದ್ಬಿಟ್ಟು ಎಲ್ಲ ಒಂದು ಡೈರೆಕ್ಟರ್ಸ್ ನೇಮ್ ಜೊತೆ ಎಲ್ಲ ಬಂದಿತ್ತು. ನಾನು ನಮ್ಮ ಫ್ರೆಂಡ್ ಮನೇಲಿ ಚೆಸ್ ಆಡ್ತಾ ಕೂತ್ಕೊಂಡಿದ್ದೆ. ಸುನೀಲ್ ರಾವ್ ದಿ ಹೀರೋ ಫಾರ್ ದ ಫಿಲ್ಮ್ ತಾಜ್ ಮಹಲ್. ಓಕೆ, ಚೆಸ್ ಆಡ್ತಾ ಕೂತ್ಕೊಂಡಿದ್ವಿ. ಸ್ಲಿಪ್ ಆಫ್ ಟಂಗಲ್ಲಿ ನಮ್ಮ ಫ್ರೆಂಡ್ ಬಾಯಲ್ಲಿ ಏನು ಬಂತಂದರೆ, ಅವ್ನು ನನಗೆ ರಾವ್ ಅಂತಾನೆ. ರಾವ್, ಈ ಸಿನಿಮಾ ನೀನು ಮಾಡಬೇಕಾಗಿತ್ತು ಅಂತಂದ್ರೆ ಜನರಲಿ ಬಿಟ್ಟಾಗಲ್ಲ ಅಂದ್ಬಿಟ್ಟು ಏನು ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಚೆಸ್. ಅವ್ನು ಹೋಗ್ತಾ ನನಗೆ ಯಾಕೋ ವೈಬ್ಸ್ ಹೊಡಿತಾ ಇದೆ, ನೀ ಸಿನಿಮಾ ನಿಂಗೆ ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ಹೋದ ಅವನು. ಮತ್ತೆ ಸೆಕೆಂಡ್ ಟೈಮ್ ಹೇಳಿದ್ನಲ್ಲ, ದಟ್ ವೆಂಟ್ ಇನ್ ಟು ಮೈ ಮೈಂಡ್. ಫಸ್ಟ್ ಟೈಮ್ ಹೇಳಿದಾಗ ಗಮನಕ್ಕೆ ಇರಲಿಲ್ಲ. ಇದಾಗಿ 2 days ಆದಮೇಲೆ ನಮ್ಮ ತಾಯಿ ಊರಿಗೆ ಹೋಗಿದ್ದೀವಿ ನಾವು. ಓಕೆ, ಅಲ್ಲಿ ನಾವು ದೇವಸ್ಥಾನದಲ್ಲಿ ಎಲ್ಲ ಫ್ಯಾಮಿಲಿಯಲ್ಲಿ ಕೂತ್ಕೊಂಡಾಗ ನನಗೊಂದು ಫೋನ್ ಬಂತು. ನಾವು ಈ ಥರ ಶಿವಶಕ್ತಿ ಎಂಟರ್ಪ್ರೈಸಸ್ಸಿಂದ ಮಾತಾಡ್ತಾ ಇದ್ದೀವಿ, ಆರ್ ಚಂದ್ರು ಮಾತಾಡ್ತಾ ಇರೋದು, ನಿಮ್ಮನ್ನು ಮೀಟ್ ಮಾಡ್ಬೇಕು ನಾನು. ಆರ್ ಚಂದ್ರು ಅಂದರೆ ಯಾರು ಹೇಳಿದ್ದಾರೆ? ಸರ್ ನಾನು ತಾಜ್ ಮಹಲ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ನಿಮ್ಮನ್ನು ಮೀಟ್ ಮಾಡ್ಬೇಕು ನಾನು. ಫೋನ್ ಇಡ್ರಿ ಅಂದ್ಬಿಟ್ಟು ಕಟ್ ಮಾಡಿದೆ ನಾನು. ಓಕೆ, ಏನಕ್ಕೆ? ಆಲ್ರೆಡಿ ಫಿಕ್ಸ್ ಆಗಿ ಸಂಬಡಿ ಸ್ಕೆಟಿಂಗ್ ಅಂತ. ಓಕೆ, ಆಲ್ರೆಡಿ ಹೀರೋ ಅಂತೆಲ್ಲ. ಇದಕ್ಕೂ ಮುಂಚೆ ಏನಂದರೆ, ನಾವು ನಮ್ಮ ಕಸಿನ್ಸ್ ಜೊತೆಗೆ ನಾವೆಲ್ಲರೂ ಜ್ಯೂಸ್ ಕುಡಿಯೋಕ್ಕಂತ ಹೋದಾಗ ಒನ್ ಆಫ್ ಮೈ ಕಸಿನ್ ಟೋಲ್ಡ್ ದಿಸ್. ಏನಂತ? ನಮ್ಮ ಫ್ರೆಂಡ್ ಏನು ಹೇಳಿದ್ನೋ ಅದೇ ಥರ, ತಾಜ್ ಮಹಲ್ ಸಿನಿಮಾ ನೀನು ಮಾಡಬೇಕಾಯ್ತು. ಐ ಡೋಂಟ್ ನೋ ವೈ. ಓಕೆ, ಈ ಸೆಡ್ ದಿಸ್. ಇದು ನಮ್ಮ ಫ್ರೆಂಡ್ ಹೇಳಿದ ಮತ್ತೆ ನನಗೆ ಸ್ಟ್ರೈಕ್ ಆಯಿತು. ಇದಾಗಿ ಒಂದು ಅರ್ಧ ಗಂಟೆ ಆದಮೇಲೆ ಫೋನ್ ಬಂದಿದೆ ನನಗೆ. ನಿಮಗೆ ಅದೇನಂತೂ ಇವ್ರು ಯಾರೋ ಮಾಡ್ತಾ ಇದ್ದಾರೆ ಅಂತ. ಫೋನ್ ಕಟ್ ಮಾಡಿದೆ. 1 second ರಿಂಗ್ ಆಯಿತು, ಮತ್ತೆ ಕಟ್ ಮಾಡಿದೆ. ಓಕೆ, 3ನೇ ಸಲ ರಿಂಗ್ ಆದಾಗ ದೆನ್ ಹಿ ಸೆಡ್, ಸರ್ ನಾನು ಆರ್ ಚಂದ್ರು ಅಂತ ಮಾತಾಡ್ತಾ ಇರೋದು, ತಾಜ್ ಮಹಲ್ ಸಿನಿಮಾ ಮಾಡ್ತಿದ್ದೀವಿ ಸರ್, ಅರ್ಜೆಂಟ್ ಇವತ್ತು ಮೀಟ್ ಮಾಡ್ಬೇಕು ನಾನು ಅಂತ. ಇವತ್ತು ಹೆಂಗ್ರಿ ಆಗುತ್ತೆ, ನಾನು ದಾವಣಗೆರೆಯಿಂದ ಆಚೆ ಕಡೆ ಊರೋದು.
ಲೇಟ್ ಆಗುತ್ತೆ ನಾನು ಬರೋದು, ನೀವು ಪರವಾಗಿಲ್ಲ ಎಷ್ಟೊತ್ತಾದರೂ ಪರವಾಗಿಲ್ಲ ನಾನು ವೆಯ್ಟ್ ಮಾಡ್ತೀನಿ ಬನ್ನಿ ಅಂತಂದರು. ಐ ಕೇಮ್. ಅವ್ರು 6 ಗಂಟೆಯಿಂದ 8 ಗಂಟೆವರೆಗೆ ಮನೆ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು 6 ಜನರು ನಿಮ್ಮ ಮನೆ ಹತ್ರ. ನಮ್ಮ ಮನೆ ಹತ್ರ. ಐ ಕೇಮ್ ಇನ್ ಸೈಡ್ ಆ್ಯಂಡ್ ದೆನ್ ಅವಾಗಲೇ ಇಮಿಡಿಯೇಟ್ಲಿ ಕತೆ ನರೇಟ್ ಮಾಡ್ತೀನಿ ಅಂತ ಕತೆ ನರೇಟ್ ಮಾಡಿದ್ರು. ನಿನಗದು ನೆನಪಿದೆಯಾ ಆ ದಿನ ನೆನಪಿದೆಯಾ ನಿನಗದು ನೆನಪಿದೆಯಾ. ಈ ಟೈಮಲ್ಲಿ ನನಗೆ ಇದು ಬಿಸ್ನೆಸ್ ಸ್ಟ್ರಾಟಜಿ ಇವೆಲ್ಲ ಫುಲ್ ಫ್ಲೆಜ್ಡ್ ಆಗಿ ಗೊತ್ತಾಗೋಗಿದ್ದು. ಅವ್ರಿಗೆ ನಾನು ಮೊದಲನೇ ಪ್ರಶ್ನೆ ಕೇಳಿದ್ದೇನೆಂದರೆ ಸಿನಿಮಾ ಬಜೆಟ್ ಎಷ್ಟು ಅಂತ. ಸರ್ ನೀವು ಬಜೆಟ್ ಬಗ್ಗೆ ಯಾಕೆ ಸರ್ ಲೆಕ್ಕ ಹಾಕ್ತೀರಾ, ನೀವು ಕತೆ ಓಕೆನಾ? ಅಲ್ಲ ರೀ ಚಂದ್ರು ಅವರೇ, ಬಜೆಟ್ ಎಷ್ಟು ಹೇಳಿ ಇದಕ್ಕೆ? ಆಗುತ್ತೆ ಆಲ್ಮೋಸ್ಟ್ 2.5 ಮೇಲೆ ಆಗುತ್ತೆ. ರೀ ನಾನು ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಾಯಿದ್ದೀನಿ, ತಲೆಗೆಲೆ ಕೆಟ್ಟಿದೆಯಾ ನಿಮಗೆ ಇಷ್ಟು ಬಜೆಟ್ ಹಾಕ್ಬಿಟ್ಟು ನನ್ನ ಮೇಲೆ ಸಿನಿಮಾ ಮಾಡೋದಕ್ಕೆ? ಫಾರ್ ದ್ಯಾಟ್ ರೀಸನ್ ಐ ವಾಸ್ ಆಸ್ಕಿಂಗ್. ಓಕೆ. ಈ ಸೈಡ್ ಸರ್ ನೀವು ಈ ಕ್ಯಾರೆಕ್ಟ್ರಿಗೆ ನೀವು ಪರ್ಫಾರ್ಮ್ ಮಾಡ್ತೀರಂತ ನನಗೆ ನಂಬಿಕೆ ಇದೆ, ಅದಕ್ಕೋಸ್ಕರ ಬಂದಿರೋದು. ಐ ಆಮ್ ಓಕೆ ವಿತ್ ದಿ ಸಬ್ಜೆಕ್ಟ್. ಸ್ವಲ್ಪ ಪ್ರೊಡ್ಯೂಸರ್ ಇಲ್ಲೇ ಮನೆ ಪಕ್ಕದಲ್ಲಿ ಪವಿತ್ರ ಪ್ಯಾರಡೈಸ್ ಅಂತ ಒಂದು ಹೋಟ್ಲಿತ್ತು, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಂದರು. ಬೇರಾಗಲ್ಲಿ ಏನಂದರೆ ಅವ್ರು ಪೆಟ್ರೋಲ್ ಹಾಕೋದು ದುಡ್ಡು ಇಲ್ಲದೆ ಇರೋನು ಅಲ್ಲಿ ಹೋಗ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂಡೆ. ಆ್ಯಂಡ್ 1 ಸೆಕೆಂಡ್ ಮತ್ತೆ ನನ್ನ ಕೃಷ್ಣ ಕಟೌಟು ಇನ್ನು ಮತ್ತು ಇನ್ನೊಂದು ಫ್ಲೆಕ್ಸ್ ವಿನೈಲ್ ನಿಲ್ತು 6 ವರ್ಷ ಆದಮೇಲೆ. 6 ವರ್ಷ ಆದಮೇಲೆ ದೆನ್ ಅಗೇನ್ ಐ ಟುಕ್ ಮೈ ಮದರ್ ಸೇಮ್ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ತೋರಿಸಿದೆ, ಮತ್ತೆ ವಾಪಸ್ ನಿಂತ್ಕೊಂಡಿದ್ದೆ ನೋಡಿ ಹೀರೋ ಆಗಿ ಅಂತ. ತಾಜ್ ಮಹಲಿಂದ ಅಜಯ್ ರಾವ್ ಮಾರ್ಕೆಟ್ ಯಾವ ರೀತಿ ಬದಲಾಯಿತು? ನಾನು ಇವತ್ತಿಗೂ ಮಾರ್ಕೆಟ್ ವೈಸ್ ಯಾಕೆ ಗಮನ ಹರಿಸ್ತೀವಿ ಅಂತಂದರೆ ಪ್ರೊಡ್ಯೂಸರ್ ರಿಕವರಿಗೋಸ್ಕರ ಅಷ್ಟೇ. ಅದು ಒಂದು ಕಾರಣ. ಆ್ಯಕ್ಚುಲಿ ನಾನು ತುಂಬ ಹೇಟ್ ಮಾಡೋಂಥ ಪದ ಅದು ಮಾರ್ಕೆಟ್ ವ್ಯಾಲ್ಯೂ. ಯಾಕಂದರೆ ಅದ್ರ ತಾಜ್ ಮಹಲ್ ಹಿಂದೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕನ್ನೋ ಸಿನಿಮಾ ರಿಲೀಸ್ ಆಯಿತು. ಎಕ್ಸ್ಕ್ಯೂಸ್ ಮೀ ಬಿಡಿ, ನಾನು ಒಬ್ಬ ಹೊಸಬ ಇದ್ದೆ, ಡೈರೆಕ್ಟಾಗಿ ಬಂದು ನೋಡಿದ್ರು. ಬಟ್ ಒಬ್ಬ ಫ್ಲಾಪ್ ಇರೋನು ಮತ್ತೆ ಯಾಕೆ ಸಿನಿಮಾ ನೋಡಿದ್ರು? ಮಾರ್ಕೆಟಲ್ಲಿತ್ತು ಅವತ್ತು. ಹಂಗಿದ್ರೆ ತಾಜ್ ಮಹಲ್ ಓಪನಿಂಗ್ ತೊಗೊಳ್ಬಾರ್ದಾಗಿತ್ತು. ಹಿಂದಿನ ಸಿನಿಮಾ ಈಗ ಗಾಂಧಿನಗರ ಪ್ರೊಡ್ಯೂಸರ್ಸ್ ಏನು ಲೆಕ್ಕ ಹಾಕ್ತಾರೆ, ಹಿಂದಿನ ಸಿನಿಮಾ ಇಷ್ಟು ಬಿಸ್ನೆಸ್ ಮಾಡಿದೆ, ಮುಂದಿನ ಸಿನಿಮಾ ಇವನು ಮಾರ್ಕೆಟ್ ಆಗಲ್ಲ ಅಂತಾರಲ್ಲ, ತಾಜ್ ಮಹಲ್ ಯಾಕೆ ಬಿಸ್ನೆಸ್ ಮಾಡೋದು? ಬಟ್ ಪ್ರೇಮ್ ಕಹಾನಿ ಅಷ್ಟರ ಮಟ್ಟಿಗೆ ಇದಾಗಿಲ್ಲ. ಯಾಕಂದ್ರೆ ಒಂದು ನಿಮ್ಮ ಕರಿಯರ್ನಲ್ಲೇ ಒಂದು ನೀವು ಪ್ರಯತ್ನ ಮಾಡಿರೋ ಒಂದು ವಿಭಿನ್ನ ಪಾತ್ರ ಅಂತ ಹೇಳ್ಬೋದು. ಆ ಪೋಸ್ಟರ್ಗಳು ನೋಡಿದ್ರೆ ಅಜಯ್ ರಾವ್ ಹೊಟ್ಟೆ ಬಿಡ್ಕೊಂಡು ಕೂತಿರೋದು, ಇಲ್ಲ ಒಂದು ಬೀಡಿ ಹಿಡ್ಕೊಂಡು ಕೂತಿರೋದು, ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಒಂದು ಪಕ್ಕ ಒಂದು ಲೋಕಲ್ ಪಾತ್ರ. ಬಟ್ ಆದರೂ ಅದ್ಯಾಕೆ ಇಷ್ಟ ಆಗಿಲ್ಲ ಜನಕ್ಕೆ? ಅಲ್ಲ, ನೀವೇ ಹೇಳಿದ್ರಲ್ಲ, ಇಟ್ ವಾಸ್ ಎ ಟ್ರೈ ಅಷ್ಟೇ. ಟ್ರೈ ಸೇಮ್ ತಂಡ ಎಲ್ಲ ಒಟ್ಟಿಗೆ ಇದು ಮಾಡಿರೋದು ತಂಡನೇ. ಕೃಷ್ಣನ್ ಲವ್ ಸ್ಟೋರಿ ಒನ್ಸ್ ಅಗೇನ್ ಬ್ಯೂಟಿಫುಲ್ ಕ್ಯಾರೆಕ್ಟರೈಸೇಷನ್. ಕೇಳಿದಾಗ್ಲೇ ಯಾರಿಗೇ ಆಗಲಿ ಮೆಸ್ಮರೈಸ್ ಆಗೋಂಥ ಒಂದು ಕ್ಯಾರೆಕ್ಟರ್. ನನ್ನ ಡೆಫಿನೇಷನಲ್ಲಿ ನಾನು ಆ್ಯಕ್ಚುಲಿ ಶಶಾಂಕ್ ಸರ್ ಹತ್ರನೂ ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮಿಬ್ಬರಲ್ಲಿ ಅಂದರೆ ನನ್ನ ಕಡೆಯಿಂದ ಬಂದಿದೆ ಏನಂತಂದರೆ ಈಸ್ ಗ್ರೇಟರ್ ದೆನ್ ಲಾರ್ಡ್ ರಾಮ. ಕೃಷ್ಣ ಕ್ಯಾರೆಕ್ಟರ್, ಕೃಷ್ಣನ್ ಲವ್ ಸ್ಟೋರಿನಲ್ಲಿ ಕೃಷ್ಣನ ಕ್ಯಾರೆಕ್ಟರ್ ಏನಿದೆಯಲ್ಲ, ಶ್ರೀರಾಮಚಂದ್ರಗಿಂತನೂ ಶ್ರೇಷ್ಠವಾದಂಥ ಪಾತ್ರ ಅದು. ನನಗೆ ಕತೆ ನರೇಟ್ ಮಾಡಿದಾಗ ಶಶಾಂಕ್ ಅವರು ಈ ಮಾತು ಹೇಳಿದರು, ಪಕ್ಕ ಮಾಸ್ ಹೀರೋ ಮಾಡ್ತೀನಿ ಅಂತ. ಓಕೆ. ಸಿನಿಮಾ ರಿಲೀಸ್ ಆಯಿತು, ನಾನು ಕೇಳಿದೆ ಎಲ್ಲಿ ಸರ್ ಮಾಸ್ ಹೀರೋ ಅದೇ ಅಂತ. ಬಟ್ ಆ್ಯಕ್ಚುಲಿ ನಾನು ಯಾವಾಗ ಐ ಗೋ ಟು ದಿಸ್ BC ಸೆಂಟರ್ಸ್ ಆ್ಯಂಡ್ ಆಲ್, ಪ್ರತಿಯೊಂದು ಹೆಣ್ಮಕ್ಳು ಪೂಜಿಸ್ತಾರೆ, ದೇ ವರ್ಷಿಪ್ ಮೀ. ಸಿಕ್ಕರೆ ಇಂಥ ಹುಡುಗ ಸಿಗಬೇಕು ಅಂತ. ಆರಾಮಾಗಿ ಇದ್ದ ಸ್ನೇಹಿತ ಗೀತಿ ಅಂತ ಹಾಳಾಗ್ಬಿಟ್ಟ, ಹಗಲ ಮಲ್ಕಂತಾನೆ ಸೊಟ್ಟಂ ಪಟ್ಟ, ಹುಡುಗಿ ಬಂದ ಮೇಲೆ ಸಿಗರೇಟ್ ಬಿಟ್ಟ, ಮನಸ್ಸೆಲ್ಲ ಮಾಂಡ್ಲಿಯಲ್ಲಿ ಬಿಸಿ ಜಿಲೇಬಿನ ಕರಿದು ನಗುತ್ತಾನೆ ಟಿವಿಯಲ್ಲಿ ಹೊಸ ಗುಲಾಬಿನ ಮುಡಿದು. ಆ ಸ್ಟೋರಿ ಕೇಳಿದಾಗ ನಿಮ್ಮ ಲೈಫಲ್ಲಿ ಆ ರೀತಿ ಯಾವ್ದಾರ ಒಂದು ಲವ್ ಫೇಲ್ಯೂರು ಕಾಲೇಜ್ ಟೈಮಲ್ಲಿ ಆಗಿರುತ್ತೆ, ಇಲ್ಲ ಅಂತ ಹೇಳ್ಬೇಡಿ. ಏನೋ ನೀವು ತುಂಬ ಶೈ ಅನ್ನೋ ನಂಗೆ ತುಂಬ ಚೆನ್ನಾಗಿ ಗೊತ್ತಿ. ಖಂಡಿತ ಶೈ ಇಲ್ಲ ಎಲ್ಲ ಹೇಳ್ತಾರೆ. ಮಾತಾಡೋಕೆ ನನಗೆ ಪದ ಸಿಗಲ್ಲ. ಶೈ ಖಂಡಿತ ಅಲ್ಲ. ಖಂಡಿತ ಅಲ್ಲ. ತುಂಬ ನಾಟಿ ಆಗಿದ್ರೆ ಬಿ ರಿಸರ್ವ್ಡ್. ಯಾಕಂದರೆ ಒಂದು ಡಿಸೆನ್ಸಿನಲ್ಲಿ ಕೆಲವು ಸೀನಿಯರ್ಸ್ ಇದ್ದಾಗ, ನನಗಿಂತ ದೊಡ್ಡವರು ಇದ್ದಾಗ ನಾವಿಬ್ರು ತೊಂದರೆ ಇಲ್ಲ, ಮಾತಾಡ್ಬೋದು. ಸೊ ಹಾಗಾದರೆ ಹೇಳಿ, ನಿಮ್ಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿರೋ ಲವ್ ಯಾವುದು? ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಹುಡುಗಿಯರು ನನಗೆ ಪ್ರಪೋಸ್ ಮಾಡಿದ್ದಾರೆ. ಓಕೆ. ಆ್ಯಂಡ್ ನಾನು ಇವತ್ತಿಗೂ ಅವರೆಲ್ಲರಿಗೂ ಒಳ್ಳೆ ಸ್ನೇಹಿತನೇ. ನಿಮಗೂ ಕಾಲೇಜ್ ಟೈಮಲ್ಲಿ ಯಾವಾಗ ಒಂದು ಟ್ರೂ ಲವ್ ಅಂತ ಆಗಿ? ನೋ ಸೀರಿಯಸ್ ಲವ್, ನೆವರ್. ತುಂಬ ಕಷ್ಟ ಆಗ್ತಿದೆ, ನನ್ನ ಬಾಯಲ್ಲಿ ಮಾತಾಡ್ತಿರ್ತೀರ ಅಜಯ್ ರಾವ್ಗೆ ಕಾಲೇಜ್ ಟೈಮಲ್ಲಿ ಟ್ರೂ ಲವ್ ಆಗಿಲ್ವಾ ಅಂತ. ಸೊ ಬಟ್ ನಾನು ಕೇಳ್ಪಟ್ಟಿದ್ದೀನಿ, ನಿಮ್ಮ ಒಂದು 2-3 ಜನ ಫ್ಯಾನ್ಸು ತುಂಬ ನಿಮ್ಗೆ ಇಷ್ಟಪಟ್ಟು ತುಂಬ ಕಾಟ ಕೊಟ್ಟಿದ್ದಾರೆ ಮನೆ ಹತ್ರ ಎಲ್ಲ ಬಂದು ಅಂತ.
ತುಂಬ ಆಗಿದೆ, ಅದು ಪ್ರತಿಯೊಬ್ಬರು ಸೆಲೆಬ್ರಿಟಿ ಲೈಫಲ್ಲೂ ಹಾಗೆ ಆಗುತ್ತೆ. ಬಟ್ ನಿಮಗೆ ತುಂಬ ಎನಿ ರೊಮ್ಯಾಂಟಿಕ್ ಹೀರೋ ಲೈಫಲ್ಲಿ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಅದು. ಬಟ್ ಬೀಯಿಂಗ್ ಎ ರೊಮ್ಯಾಂಟಿಕ್ ಹೀರೋ ಆಗಿ ಎಷ್ಟು ದಿನ ಅಂತ ಸಿಂಗಲ್ ಆಗಿರ್ತೀರಾ? ಅದೇ ನೋಡಿ ಬಂದಿರೋದು ಕಷ್ಟ ಇವಾಗ. ಐ ಆಮ್ ರೆಡಿ ಟು ಮಿಂಗಲ್. ಇಫ್ ಎನಿಬಡಿ ಇಸ್ ದೇರ್ ಪ್ಲೀಸ್ ಕಾಂಟ್ಯಾಕ್ಟ್ ಮೈ ಹೋಮ್. ಕ್ವಾಲಿಟೀಸ್ ಏನೇನು ಬೇಕು ಏನಾದರೂ ಹೇಳಿಬಿಡಿ. ಓಕೆ, ನಮ್ಮ ಮೂಲಕನೇ ಆಗೋಗಲಿ. ಅಜಯ್ ರಾವ್ ಸಿಂಗಲ್ ಆಗಿದ್ದಾರೆ, ರೆಡಿ ಟು ಮಿಂಗಲ್ ಅಂದರೆ ಲೈಫ್ ಟೈಮ್ ಅಲ್ವಾ? ಲೈಫ್ ಟೈಮ್, ನಾಟ್ ಫ್ಲರ್ಟ್ ಎಲ್ಲ ಇಲ್ಲ. ಅದು ಮಾಡ್ಬಿಟ್ಟಿದ್ದೀವಿ, ಬೇಜಾನ್ ಮಾಡ್ಬಿಟ್ಟಿದ್ದೀವಿ, ಅದೆಲ್ಲ ಮಾಡಿಲ್ಲ, ಫ್ಲರ್ಟ್ ಎಲ್ಲ ಮಾಡಿದ್ದಾರೆ. ತುಂಬ ಮಾಡಿದ್ದೀವಿ. ಹಂಗೆ ನಾನು ತಪ್ಪಾಗಿ ಕೇಳಿದೆ ಅನ್ಸುತ್ತೆ, ಟ್ರೂ ಲವ್ ಬಗ್ಗೆ ಕೇಳಿದೆ ನಾನು. ಅದನ್ನೇ ನಾನು ಹೇಳ್ತಾ ಇರೋದು, ಎಲ್ಲರೂ ಪ್ರಪೋಸ್ ಮಾಡಿದ್ದಾರೆ ಅಂತ ಅರ್ಥ ಏನಂತಂದರೆ ನಾವು ಫ್ಲರ್ಟ್ ಮಾಡಿದ್ದೀರಾ ನೀವು. ಓಕೆ ಫೈನ್. ಇವಾಗ ರೆಡಿಯಾಗಿ ಸೀರಿಯಸ್ ಆಗಿ ಮಿಂಗಲ್ ಆಗಿ ರೆಡಿ ಆಗ್ತಾ ಇದ್ದಾರೆ. ಅವ್ರು ಕ್ವಾಲಿಟೀಸ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ ನಿಮ್ಗೆ ಯಾವ ರೀತಿ ಹುಡುಗಿ ಬೇಕು, ಹೇಗಿರಬೇಕು, ಏನು. ನಮ್ಮ ಮೂಲಕ ನಿಮ್ಗೆ ಹುಡುಗಿ ಸಿಗಲಿ. ಕೃಷ್ಣನ ಮ್ಯಾರೇಜ್ ಸ್ಟೋರಿ ಪಾರ್ಟ್ 2 ನಾವೇ ಮಾಡೋಣ. ಏನು ಸಿಂಪಲ್ ಆಗಿರೋ ಮನೆ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಸಿಂಪಲ್ ಆಗಿದೆ, ಮನೆ ನೋಡ್ಕೊಂಡು ಹೋದ್ರೆ ಸಾಕು. ನಿಮಗೆ ಅದು ಬಿಟ್ಟು ಏನು ಈ ಥರನೇ ಇರಬೇಕು ಹಾಗಿರಬೇಕು ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ನಿಮ್ಮನ್ನ ಇಷ್ಟಪಟ್ಟು ಮಾಡ್ತೀರ ಅಷ್ಟು ಮಾಡಮ್ಮ ಸಾಕು, ರಾಣಿ ಥರ ಇರ್ತೀಯ. ರಾಣಿ ಥರ ನೋಡ್ಕೊತಾರೆ ನೋಡಿ, ಇದಕ್ಕಿಂತ ಹೆಚ್ಚು ಬೇಕಾ? ಓಕೆ, ಅಗೇನ್ ಬಿಡಿ, ಲವ್ ಸ್ಟೋರಿ ಆಮೇಲೆ ಮಾತಾಡೋಣ. ಸಿನಿಮಾದ ಬಗ್ಗೆ ಬಂದರೆ ಕೃಷ್ಣನ್ ಲವ್ ಸ್ಟೋರಿ ಹಿಟ್ ಆಗೋಯ್ತು. ಅಗೇನ್ ಬ್ಯಾಕ್ ಟು ಬ್ಯಾಕ್ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಬಂತು, ಅದು ಒಂದು ಕೈಂಡ್ ಆಫ್ ಸಕ್ಸಸ್ಸು. ಅದಾದಮೇಲೆ ಇವಾಗ ಲಾಸ್ಟು 2011, 12, 13 ಆದಮೇಲೆ ಆ 3 ವರ್ಷದಲ್ಲಿ ಅಜಯ್ ರಾವ್ದೊಂದು ಮತ್ತೆ ಇನ್ನೊಂದು ದೊಡ್ಡ ಸಕ್ಸಸ್ ಅನ್ನೋದು ಎಲ್ಲೂ ಬರಲಿಲ್ಲ. ಬ್ರೇಕಿಂಗ್ ನ್ಯೂಸ್ ಮಾಡಿದ್ರಿ, ಇಟ್ ವಾಸ್ ಓಕೆ. ಈಗ ನಿಮ್ಮ ಪೇರು ಸೇಮ್ ಕೃಷ್ಣ ಲವ್ ಸ್ಟೋರಿ ಪೇರೇ ವಾಪಸ್ ಆದರೂ ಕೂಡ ಅಷ್ಟು ದೊಡ್ಡ ಓಪನಿಂಗ್ ಆಗಲಿ ಸಕ್ಸಸ್ ಆಗಲಿ ಬರಲಿಲ್ಲ. ಅದ್ವೈತ ಅಗೇನ್ ಅಲ್ಲ, ಬ್ರೇಕಿಂಗ್ ನ್ಯೂಸ್ ಐ ಪ್ಯೂರ್ಲಿ ಫೀಲ್ ಸಮ್ವೇರ್ ದಿ ಕ್ವಾಲಿಟಿ ಆಫ್ ದ ಫಿಲ್ಮ್. ಮನಸ್ಸಿನ ಮಾತು, ಜಾಜಿ ಮಲ್ಲಿಗೆ ವಾಸ್ ಎ ಕಮರ್ಷಿಯಲ್ ಸಕ್ಸಸ್. ಮನಸ್ಸಿನ ಮಾತು ಬಟ್ ಡಿಲೇ ಆಗಿರೋದು ಕಾರಣ ಏನೋ ನಾನಾ ಕಾರಣಗಳಿದ್ವು ಅನ್ಸುತ್ತೆ ಸಿನಿಮಾದಲ್ಲಿ. ಅಲ್ಲ, ಅದು ರೀಸನ್ಸ್ ಹುಡುಕ್ತಾ ಹೋದರೆ ತುಂಬ ಇರುತ್ತೆ. ಒನ್ಸ್ ಅಗೇನ್ ಐ ಡೋಂಟ್ ರಿಗ್ರೆಟ್. ನನಗೆ ಆ ಟೈಮಲ್ಲಿ ಇಷ್ಟ ಆಗಿದ್ದು ಸಿನಿಮಾನೇ ಮಾಡಿರೋದಲ್ಲ. ಇನ್ಸ್ಪೈಟ್ ಆಫ್ ನೋಯಿಂಗ್ ಎವ್ರಿಥಿಂಗ್, ಆ ಟೈಮಲ್ಲಿ ಇಷ್ಟ ಆಗಿ ಮಾಡಿರ್ತಕ್ಕಂಥ ಸಿನಿಮಾ ದೇ ಫೇಲ್ಡ್. ನೋ ಬ್ಲೇಮ್ಸ್ ಟು ಎನಿಬಡಿ. ರೋಸ್ ಅನ್ನೋದು ಪ್ರತಿಯೊಬ್ಬರು ಲವ್ವರ್ಗೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದು ರೋಸ್ ಹೂವಿಂದ. ಸೊ ಆ ಸಿನಿಮಾದ ಬಗ್ಗೆ ರೋಸ್ ಒನ್ಸ್ ಅಗೇನ್ ಕ್ವಾಲಿಟಿ ವೈಸ್, ಕ್ಯಾರೆಕ್ಟರೈಸೇಷನ್ಸ್ ವೈಸ್ ಆ್ಯಂಡ್ ಓವರ್ ಆಲ್ ಮೇಕಿಂಗ್ ವೈಸ್ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ವೈಸ್ ಇಟ್ಸ್ ಸ್ಟ್ರಾಂಗ್. ಇದುವರೆಗೆ ನಾನು ನೋಡಿರೋದು ಎಲ್ಲ ಏನಂತಾರೆ ಬಲವಾದ ಮೂಲಗಳು ಏನೇನು ಸಿನಿಮಾಗೆ ಬೇಕು ಅದೆಲ್ಲನೂ ಇದೆ. ಭಾರಿ ರೋಸ್ ಕೆಂಪಾದ ರೋಸ್ ನೋಡಲ್ಲವರು ಕರಿ ರೋಸ್ ಓಡಾಡೋ ರೋಸ್. ಎಲ್ಲ ವಿಷಯಗಳು ಎಂಟರ್ಟೈನಿಂಗ್ ಆಗಿ ಏನೇನು ಬೇಕು ಎವ್ರಿಥಿಂಗ್ ಈಸ್ ಫುಲ್ಫಿಲ್ಡ್. ನನಗೆ ಅನಿಸುತ್ತೆ ಸಿನಿಮಾ ವಿಲ್ ಡೆಫಿನೆಟ್ಲಿ ಮೇಕ್ ಎ ಮಾರ್ಕ್. ಈಗ ಕೃಷ್ಣನ್ ಲವ್ ಸ್ಟೋರಿ ನೀವು ತೊಗೊಂಡ್ರೆ ಅವನು ಪ್ರೀತಿನಲ್ಲಿ ಯಾವ ರೀತಿ ದೊಡ್ಡ ಅಂದರೆ ಎಷ್ಟು ಶ್ರೇಷ್ಠ ಆಗ್ತಾನೆ ಅನ್ನೋದು ಯಾರು ಊಹೆ ಮಾಡದೇ ಇರತಕ್ಕಂಥ ವಿಷಯ. ದೋ ಹಿ ಕಮ್ಸ್ ಫ್ರಮ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಜಾಸ್ತಿ ಓದದೇ ಇರೋನು, ಬಿಸ್ನೆಸ್ ಲೆಕ್ಕಾಚಾರ ಮಾಡ್ಕೊಂಡಿರ್ತಕ್ಕಂಥ ಹುಡುಗ. ಬಟ್ ಪ್ರೀತಿ ಅಂತ ಬಂದಾಗ ಅವ್ನು ಯಾವುದೇ ಅಂದರೆ ಅವ್ನು ಆ್ಯಕ್ಚುಲಿ ಜುಪ್ಪಣ ಕ್ಯಾರೆಕ್ಟರ್ ಕೃಷ್ಣ ಲವ್ ಸ್ಟೋರಿನಲ್ಲಿ. ಬಟ್ ಪ್ರೀತಿ ಅಂತ ಬಂದಾಗ ಹಿ ಗಿವ್ಸ್, ಕೊಡೋದು ಮಾತ್ರ ಗೊತ್ತವನಿಗೆ ಪ್ರೀತಿನಲ್ಲಿ. ರಾಶಿ ರಾಶಿ ಕನಸ ಕೂಡಿಸಿದ್ದೆ ನೀ ಅದರ ಮೇಲೆ ಬೆಂಕಿ ಸುರಿದು ಹೋದೆ. ಪ್ರೀತಿಸೋದಂದ್ರೆ ಏನು, ಮಕ್ಕಳ ಆಟ ಏನು, ಪ್ರೀತಿಸೋದಂದ್ರೆ ಏನು, ಮಕ್ಕಳ ಆಟ ಏನು, ಸಾಕೆಂದು ಎದ್ದು ಹೋಗೋಕೆ. ಇನ್ ದ ಸೇಮ್ ವೇ ರೋಸ್ನಲ್ಲಿ ಕೂಡ ನಿಮಗೆ ನೋಡೋಕೆ ತುಂಬ ಆರ್ಡಿನರಿ. ಆಮೇಲೆ ನಿಮಗೆ ಫಸ್ಟ್ ಹಾಫ್ನಲ್ಲಿ ದೇರ್ ಇಸ್ ನೋ ಹೀರೋಯಿಸಮ್. ನನ್ನ ಜೊತೆ ಬುಲೆಟ್ ಪ್ರಕಾಶ್ ಅವರು ಇರ್ತಾರೆ, ಸಾಧು ಸರ್ ಇರ್ತಾರೆ, ಮತ್ತು ನನ್ನ ಒಂದು ಫ್ರೆಂಡ್ಸ್ ಗ್ಯಾಂಗ್ ಇರುತ್ತೆ, ಒಂದು 5-6 ಜನರದ್ದು. ನೀವು ನೋಡಿದರೆ ಎನಿಬಡಿ ಈಸ್ ಈಕ್ವಲ್. ಬಟ್ ದಿ ಸೆಕೆಂಡ್ ಹಾಫ್ ಅವನು ಏನೇನೆಲ್ಲ ಮಾಡಿರ್ತಾನೆ ಅಂದರೆ ಫ್ರೆಂಡ್ಶಿಪ್ಗೋಸ್ಕರ ಆಗಿರ್ಬೋದು, ಪ್ರೀತಿಗೋಸ್ಕರ ನೆಕ್ಸ್ಟ್ ಏನು ಮಾಡ್ತಾನೆ ಅನ್ನೋದು ದಟ್ ಎಲಿವೇಟ್ಸ್ ದಿ ಕ್ಯಾರೆಕ್ಟರ್. ಅಜಯ್ ಆ್ಯಕ್ಷನ್ ಹೀರೋ ಆಗಬೇಕಂದ್ರೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಬೇಸಿಕಲಿ ಕರೆಕ್ಟಾಗಿ ಕಲ್ತಿದ್ದೀರಾ ನೀವು, ಆ್ಯಂಡ್ ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡ್ತೀರಾ. ಬಟ್ ನಿಮ್ಗೆ ಆ್ಯಕ್ಷನ್ ಹೀರೋ ಆಗಬೇಕು ಅಂತ ತುಂಬ ಇಷ್ಟಪಡ್ತಿದ್ದೀರಾ ನೀವು? ಬಿಕಾಸ್ ಏನಂತಂದರೆ ನನ್ನಲ್ಲಿ ಒಬ್ಬ ಕ್ರಾಂತಿಕಾರಿ ಇದ್ದಾನೆ. ಓಕೆ, ಸೋಷಿಯಲ್ ಕನ್ಸರ್ನ್ ವೈಸ್ ಆ್ಯಕ್ಷನ್ ಹೀರೋ ಬೇಕಂದ್ರೆ ಅವನು 10 ಜನ ಹೊಡಿಬೇಕು ಅನ್ನೋದಲ್ಲ. ಆ್ಯಕ್ಷನ್ ಅಂದರೆ
ನಾಟ್ ಬೈ ಮ್ಯಾನ್ಯುವಲ್ ಫೈಟ್ಸ್ ಅಂತಲ್ಲ ನಾನು ಹೇಳ್ತಾ ಇರೋದು. ರೈಸಿಂಗ್ ದಿ ವಾಯ್ಸ್ ಅಗೇನೆಸ್ಟ್ ಎನಿ ಸೋಷಿಯಲ್ ಸುಮಾರು ಸೋಷಿಯಲ್ ಪ್ರಾಬ್ಲಮ್ಸ್ಗಳಿದ್ದಾವೆ ಲೈಫಲ್ಲಿ. ಅದನ್ನೇ ಲೈಫಲ್ಲಿ ಅಂದರೆ ನಮ್ಮ ಸಿನಿಮಾ ನೋಡೋ ಪ್ರೇಕ್ಷಕರಲ್ಲಿ ಎಲ್ಲೋ ಒಬ್ಬ ಹೀರೋನ ಹುಟ್ಟಾಕಬೇಕು, ಆ ಕ್ಯಾರೆಕ್ಟರ್ ಮಾಡಬೇಕಂತ. ನಾವಂತೂ ಮಾಡೋಕ್ಕಾಗಲ್ಲ. ಮೇ ಬಿ ಯಾಕಂದ್ರೆ ನನ್ನ ಡ್ಯೂಟಿ ನಾನು ಈಗ ಸಿನಿಮಾ ಮಾಡೋದು. ನಾನು ಮಾಡತಕ್ಕಂಥ ಸಿನಿಮಾ ಮೂಲಕ ಯಾರಾದರೂ ಒಬ್ಬ ರೈಸ್ ಆಗಲಿ ನೋಡಿ, ಅದನ್ನ ನೋಡಿ ಇನ್ನೊಬ್ಬ ಬರಲಿ ಅಂತ ಹೊರಗಡೆ. ಡೈರೆಕ್ಟರ್ ಆದರೆ ಯಾವ ರೀತಿ ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತೀರಾ? ನಿಮಗೆ ಮಾಡ್ಕೊತೀರಾ ಅಥವಾ ಬೇರೆ ಯಾರಿಗಾದರೂ ಅವಕಾಶ ಕೊಡ್ತೀರಾ? ಅಲ್ಲ, ಇನ್ ದ್ಯಾಟ್ ವೇ ಐ ವಿಲ್ ಬಿ ವೆರಿ ಆನೆಸ್ಟ್ ಆ್ಯಂಡ್ ವೆರಿ ಫ್ರ್ಯಾಂಕ್. ನನಗೆ ಒಂದೆರಡು ಕಾನ್ಸೆಪ್ಟ್ಸ್ ತಲೆಯಲ್ಲಿದೆ ಈಗ ಸದ್ಯದಲ್ಲಿ. ನಾನು ಮಾಡಿದರೆ ಈ ಥರ ಸಿನಿಮಾ ಮಾಡಬೇಕು ಅನ್ನೋದೊಂದು. ಓಕೆ. ಒಂದು ಸ್ಕ್ರಿಪ್ಟಿಗೆ ನಾನು ನಿಜವಲ್ಲೂ ಯಾರನ್ನಂತ ಏನು ಯೋಚನೆ ಮಾಡಿಲ್ಲ. ಸಂಬಡಿ ಇಫ್ ಐ ಫೈಂಡ್ ಬೆಟರ್ ದೆನ್ ಮೀ, ಅಲ್ಲ ಆ ಪಾತ್ರಕ್ಕೆ ಡೆಫಿನೆಟ್ಲಿ ಐ ಫೈಂಡ್ ಸಂಬಡಿ ಬೆಟರ್ ದೆನ್ ಮೀ. ಬಟ್ ನೀವೊಂದು 15-20 ಡೇಸ್ ಬ್ಯಾಕ್ ಇನ್ಫಾರ್ಮ್ ಮಾಡಿದ್ರೆ ಸಾಕು. ಮುಂಚೆನೇ ಮಾಡ್ತೀವಿ, ವರ್ಕ್ಶಾಪ್ ಮಾಡೋಣ. ತೊಂದರೆ ವರ್ಕ್ಶಾಪ್ ಮಾಡಿಬಿಟ್ಟು ನೀಟಾಗಿ ರೆಡಿ ಆಗಿಬಿಟ್ಟು ಯಾವ ರೀತಿ ಅಂತ ತೊಂದರೆ ಇಲ್ಲ, ನಾನೇ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಲ್ ರೈಟ್. ಇದಾದಮೇಲೆ ಇನ್ನೂ ನಿಮ್ಮ ಹತ್ರ ಸಾಕಷ್ಟು ಮಾತಾಡೋದಿದೆ. ನಿಮ್ಮ ಇನ್ನೊಬ್ಬರು ಅಭಿಮಾನಿ ಕೂಡ ನಿಮ್ಮ ಹತ್ರ ಮಾತಾಡೋಕೆ ಕಾಯ್ತಾ ಇದ್ದಾರೆ, ತುಂಬ ಅಪ್ಪಟ ಅಭಿಮಾನಿಯವರು. ಸೊ ಅವ್ರ ಜೊತೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.